ಹಾಪರ್ ಗನ್ ಅನ್ನು ಬಳಸುವ ಕುರಿತು ಈ ಹಂತದ ಮಾರ್ಗದರ್ಶಿಗೆ ಸುಸ್ವಾಗತ. ಹಾಪರ್ ಗನ್ ಅನ್ನು ಬಳಸುವ ಪ್ರಯೋಜನಗಳು. ಒಂದು ಹಾಪರ್ ಗನ್ ಅಥವಾ ವಿನ್ಯಾಸ ಗನ್ ವಸ್ತುವನ್ನು ಇರಿಸಲು ಹಾಪರ್ ಮತ್ತು ಸ್ಪ್ರೇ ಗನ್ ಅನ್ನು ಬಳಸಿಕೊಂಡು ಗೋಡೆಗಳು ಮತ್ತು ಚಾವಣಿಗಳ ಮೇಲೆ ವಿನ್ಯಾಸವನ್ನು ಸಿಂಪಡಿಸುತ್ತದೆ. ಹಾಪರ್ ಗನ್ ಭಾಗಗಳು: ನೀರು ಹಾಕುವ ಡಬ್ಬಿ, ಗಾಳಿಯ ಒತ್ತಡವನ್ನು ಹೊಂದಿಸುವ ಕೀಲು, ಕಂಪನ ಕ್ಯಾಪ್ ನಿಯಂತ್ರಣ, ಸ್ಪ್ರೇ ಪ್ರಾರಂಭಿಸುವ ಟ್ರಿಗರ್ ಸ್ವಿಚ್, ಗಾಳಿಯ ಸಂಗ್ರಹಣೆ ಸಂಪರ್ಕಕ್ಕೆ ತೆಗೆದುಕೊಳ್ಳುವ ಅಡಾಪ್ಟರ್. ಇದೇ ರೀತಿಯ ಸಾಧನಗಳೊಂದಿಗೆ ಹೋಲಿಕೆ. ಟೆಕ್ಸ್ಚರ್ ಶಾಕರ್ ಗನ್ ಟೆಕ್ಸ್ಚರ್ಗಳನ್ನು ವೇಗವಾಗಿ ಮತ್ತು ಹೆಚ್ಚು ಸಮವಾಗಿ ಅನ್ವಯಿಸುತ್ತದೆ, ಆದರೆ ಅಭ್ಯಾಸದ ಅಗತ್ಯವಿದೆ. ರೋಲರ್ ಟ್ರೋವೆಲ್ ನಿಧಾನವಾಗಿರುತ್ತದೆ ಮತ್ತು ಸ್ಥಿರ ಫಲಿತಾಂಶಗಳಿಗಾಗಿ ಕೌಶಲ್ಯದ ಅಗತ್ಯವಿದೆ. ಅನುಸರಿಸಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳು: ಸುರಕ್ಷತಾ ಗಾಗಲ್ಗಳು, ಸುರಕ್ಷತಾ ಕೈಗವಸು, ಧೂಳು ಮಾಸ್ಕ್ ಬಳಸಿ, ಬಲವಾದ ಬಟ್ಟೆಗಳನ್ನು ಧರಿಸಿ, ಜಾರಿ ಹೋಗದ ಶೂಗಳನ್ನು ಧರಿಸಿ, ಉಪಕರಣವನ್ನು ಬಳಸುವ ಮೊದಲು ಹಾನಿಯಿದೆಯೆಂದು ಪರಿಶೀಲಿಸಿ. ಟೂಲ್ ಅನ್ನು ಹೇಗೆ ಬಳಸುವುದು. ಟೆಕ್ಸ್ಚರ್ಗಳನ್ನು ಸಿದ್ಧಪಡಿಸುವ ಮೊದಲು ತಯಾರಕರ ಕೈಪಿಡಿಗಳು ಮತ್ತು ಸೂಚನೆಗಳನ್ನು ಪರಿಶೀಲಿಸಿ. ಹಾಪರ್ ಗನ್ ಸ್ವಚ್ಛವಾಗಿದೆ ಮತ್ತು ಕಸದಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸುತ್ತಮುತ್ತಲಿನ ಪ್ರದೇಶಗಳನ್ನು ರಕ್ಷಿಸಿ, ಬಟ್ಟೆ ಮತ್ತು ಟೇಪ್ ಅನ್ನು ಬಿಡಿ. ಮೇಲ್ಮೈಯಿಂದ 12 ರಿಂದ 18 ಇಂಚುಗಳ ದೂರವನ್ನು ಕಾಪಾಡಿ. ಸಮವಾಗಿ ಓವರ್ಲ್ಯಾಪಿಂಗ್ ಹಿಟ್ಟುಗಳಿಂದ ಸ್ಪ್ರೇ ಮಾಡಿ. ಅಸಮ ವಿನ್ಯಾಸವನ್ನು ತಪ್ಪಿಸಲು ಸ್ಥಿರವಾದ ವೇಗವನ್ನು ಇಟ್ಟುಕೊಳ್ಳಿ. ಬಳಕೆಯ ನಂತರ ಸಂಪೂರ್ಣವಾಗಿ ಗನ್ ಹೋಸ್ಗಳು ಮತ್ತು ವಿತರಕವನ್ನು ಸ್ವಚ್ಛಗೊಳಿಸಿ. ಸ್ಥಳೀಯ ನಿಯಮಗಳ ಪ್ರಕಾರ ಉಳಿದ ಮಿಶ್ರಣವನ್ನು ವಿಲೇವಾರಿ ಮಾಡಿ. ಪೂರ್ಣಗೊಳಿಸುವ ಮೊದಲು ರಚನೆಯ ಮೇಲ್ಮೈಗಳನ್ನು ಸಂಪೂರ್ಣವಾಗಿ ಒಣಗಲು ಅನುಮತಿಸಿ. ನಿರ್ವಹಣೆ ಸಲಹೆಗಳು: ಪ್ರತಿ ಬಳಕೆಯ ನಂತರ ಹಾಪರ್ ಗನ್ ಅನ್ನು ಸ್ವಚ್ಛಗೊಳಿಸಿ. ಕಾಲಕಾಲಕ್ಕೆ ಡೀಪ್ ಕ್ಲೀನ್ ಅನ್ನು ಅನ್ವಯಿಸಿ. ಹಾನಿಗಾಗಿ ಪರಿಶೀಲಿಸಿ. ಅದನ್ನು ಸ್ವಚ್ಛವಾಗಿ ಮತ್ತು ಒಣಗಿಸಿ. ಧನ್ಯವಾದಗಳು.